ತುಮಕೂರಿನ ನಂದಿಹಳ್ಳಿ ವಸಂತ ನರಸಾಪುರ ರಿಂಗ್ ರಸ್ತೆಗೆ ವಿರೋಧ ವ್ಯಕ್ತವಾಗಿದೆ. ವಾಸ್ತವ ಪರಿಸ್ಥಿತಿಯನ್ನೇ ಮುಚ್ಚಿ ವರದಿ ಸಲ್ಲಿಸಿದ್ರ ಅಧಿಕಾರಿಗಳು. 70% ಭೂಮಿ ಬರಡು ಅಂತ ಡಿಪಿಆರ್ನಲ್ಲಿ ನಮೂದು ಮಾಡಲಾಗಿದೆ. ರಸ್ತೆಗಾಗಿ ಅಧಿಕಾರಿಗಳಿಗೆ ಗುರುತಿಸಿದ್ದು ಫಲವತ್ತಾದ ಕೃಷಿ ಭೂಮಿ. ತೆಂಗು, ಅಡಿಕೆ ಸೇರಿದಂತೆ ಕೃಷಿ ಬೆಳೆ ಇಲ್ಲ ಅಂತ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಕಾನೂನು ನಿಯಮ ಗಾಳಿಗೆ ತೂರಿ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗಿದೆಯಾ? ರಿಂಗ್ ರಸ್ತೆಗೆ 46 ಹಳ್ಳಿಯ 760ಕ್ಕೂ ಹೆಚ್ಚು ಅನ್ನದಾತರಿಂದ ಈಗ ವಿರೋಧ ವ್ಯಕ್ತವಾಗ್ತಿದೆ. ಜಮೀನು ಭೂ ಸ್ವಾಧೀನ ಕುರಿತು ನೋಟಿಸ್ ನೀಡಲ್ಲ, ಏಕಾಏಕಿ ಒತ್ತುವರಿ ಮಾಡ್ತಾರೆ. ಪ್ರಾಣ ಬಿಟ್ಟರು ರಿಂಗ್ ರಸ್ತೆಗೆ ಜಮೀನು ಕೊಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ತುಮಕೂರಿನ ನಂದಿಹಳ್ಳಿ ವಸಂತ ನರಸಾಪುರ ರಿಂಗ್ ರಸ್ತೆಗೆ ವಿರೋಧ ವ್ಯಕ್ತವಾಗಿದೆ. ನಮ್ಮ ಕುಂಕುಮನಹಳ್ಳಿ ಗ್ರಾಮದಲ್ಲೇ ಒಂದು 60 ಎಕರೆ ಹೋಗ್ತಾ ಇದೆ ಸರ್. 60 ಎಕರೆಯಲ್ಲೂ ಎಲ್ಲರದು ತೆಂಗು, ಅಡಿಕೆ, ಮಾವು, ಬಾಳೆ ಈ ರೀತಿಯಾಗಿ ಇರೋದು. ಎಲ್ಲರದು ಬೋರ್ ಇದೆ, ಒಬ್ಬರದು ಬೋರ್ ಇಲ್ಲ ಅನ್ನೋ ಮಟ್ಟಕ್ಕೇನಿಲ್ಲ. ಹೇಮಾವತಿ ನಾಲೆ ಸಫಿಷಿಯೆಂಟಾಗಿ ನೀರು ಬರ್ತೈತೆ ನಮಗೆಲ್ಲ, ಯಾವುದೇ ರೀತಿಯಾದ ತೊಂದರೆನೂ ಇಲ್ಲ. ಇಲ್ಲಿ ಬಂದು ಅಧಿಕಾರಿಗಳು ಏನು ಮಾಡ್ಕೊಂಡವ್ರೆ, ಡ್ರೈ ಲ್ಯಾಂಡ್ ಅಂತ ಎಲ್ಲದೂ ಎಂಟ್ರಿ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. 60 ಎಕರೆಯಲ್ಲಿ ಒಂದು 5 ಎಕರೆ ಗ್ರೀನ್ ಲ್ಯಾಂಡ್ ಅಂತ ಬರೆದವ್ರೆ, ಇನ್ನೊಂದು 55 ಎಕರೆ ಎಲ್ಲ ಬಂದು ಡ್ರೈ ಅಂತ ಬರೆದ್ಬಿಟ್ಟವ್ರೆ. ಅದು ಡ್ರೈ ಯಾವುದೂ ಇಲ್ಲ, ಅವ್ರು ಹೇಳಿರೋ ರೀತಿಯಾಗಿ ಯಾವುದೂ ಇಲ್ಲ. ಜನಗಳಿಗೆ ಎಲ್ಲರಿಗೂ ಮೋಸ ಮಾಡ್ತಾವ್ರೆ ಅಧಿಕಾರಿಗಳು. ಅವ್ರು ಏನೇ ಮೋಸ ಮಾಡಿದ್ರು ನಾವು ರೈತರು ಬಂದು ಯಾವುದೇ ಕಾರಣಕ್ಕೂ ಬಿಡಲ್ಲ. ರೋಡ್ ಯಾವುದೇ ಕಾರಣಕ್ಕೂ ತುಮಕೂರು ಹೊರವಲಯದಲ್ಲಿ ನಿರ್ಮಾಣ ಆಗ್ತಿರುವಂತಹ ನಂದಿಹಳ್ಳಿಯಿಂದ ವಸಂತ ನರಸಾಪುರದವರೆಗೂ ಏನು ರಿಂಗ್ ರಸ್ತೆಯನ್ನು ಮಾಡಲಾಗ್ತಿದೆ, ಇದರಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿರುವಂಥದ್ದು, ನಿಯಮಾವಳಿಗಳನ್ನು ಮೀರಿರುವಂಥದ್ದು ಮತ್ತು ವಾಸ್ತವ ಪರಿಸ್ಥಿತಿಯನ್ನು ಮರೆಮಾಚಿ DPR ತಯಾರಿಸಿರುವಂಥದ್ದನ್ನು ನಾವು ಕಂಡುಬಂದಿರುವಂಥದ್ದು. ಈ ಒಂದು ರಸ್ತೆ ನಿರ್ಮಾಣ ಮಾಡ್ತಿರುವಂತಹ ಜಾಗ 70% ಒಣ ಪ್ರದೇಶ ಅಂತೇಳಿ ನಮೂದನೆಯನ್ನು ಮಾಡಿ DPRನ ಓಕೆ ಮಾಡಿಸ್ಕೊಂಡಿರೋದಂತ ನಾವು ಕಾಣ್ಬೋದು. ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟಿನಿಂದ ರೈತರು ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಂಕುಮನಹಳ್ಳಿ ಅಂತೇಳಿ ಒಂದು ಗ್ರಾಮವಾಗಿರುವಂಥದ್ದು, ಇದು ಕೂಡ ಈ ಊರಿನ ಬಹುತೇಕ ಸರ್ವೆ ನಂಬರ್ಗಳು ಕೂಡ ರಸ್ತೆ ನಿರ್ಮಾಣಕ್ಕೆ ಹೋಗ್ತಿರುವಂಥದ್ದು ನಾವು ಕಾಣ್ಬೋದು. ಏನು DPR ಏನಿದೆ, ಈ DPR ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಂದಿಹಳ್ಳಿಯಿಂದ ವಸಂತ ನರಸಾಪುರವರೆಗೆ ನಿರ್ಮಿಸ್ತಿರುವಂತಹ ರಿಂಗ್ ರೋಡ್ ರಸ್ತೆ ಏನಿದೆ, ಇದರಲ್ಲಿ 70% ಭಾಗ ಒಣ ಪ್ರದೇಶ ಆಗಿದೆ. ಇಲ್ಲಿ ಕೃಷಿಗೆ ಯೋಗ್ಯವಾದಂಥ ಜಾಗ ಅಲ್ಲ ಅನ್ನೋದನ್ನು ಅಧಿಕಾರಿಗಳು ನಮೂದನೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಜಾಗದಲ್ಲಿ ರಸ್ತೆಯನ್ನು ನಿರ್ಮಾಣಲಿಕ್ಕೆ ಸೂಕ್ತ ಆಗಿದೆ ಅಂತ ಹೇಳಿ ವಾಸ್ತವ ಪರಿಸ್ಥಿತಿಯನ್ನು ಮರೆಮಾಚಿರೋದನ್ನು ನಾವು ಕಾಣ್ಬೋದು. ನಾವು ಸ್ಥಳದಲ್ಲಿ ಬಂದು ನೋಡಿದ ಸಂದರ್ಭದಲ್ಲಿ ಬಹುತೇಕ ರೈತರು ಹೇಳಿದ ಪ್ರಕಾರವಾಗಿಯೂ ಮತ್ತು ಸ್ಥಳದಲ್ಲಿ ಇರೋದು ಪ್ರಕಾರವಾಗಿಯೂ ಬಹುತೇಕ ಅವೆಲ್ಲವೂ ಕೂಡ ಅಡಕೆ, ತೆಂಗು ಸೇರಿದಂತೆ ವಿವಿಧ ಬೆಳೆದಿರುವಂಥದ್ದು ಮತ್ತು ಎಲ್ಲವೂ ಕೂಡ ಏನು ಮಳೆ ಆಶ್ರಿತ ಅಲ್ಲ, ಏನು ನೀರಾವರಿ ಪ್ರದೇಶ ಆಗಿರುವಂಥದ್ದು. ಈ ಒಂದು ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಹೇಮಾವತಿ ನೀರು ಜಲಾನಯನ ಪ್ರದೇಶಕ್ಕೆ ಬರೋದ್ರಿಂದಾಗಿ ಸಾಕಷ್ಟು ಇಲ್ಲಿನ ರೈತರೆಲ್ಲರೂ ಕೂಡ ಬೆಳೆಗಳನ್ನು ಬೆಳೆದಿರೋದನ್ನು ಕಾಣೋದು. ಸುಮಾರು 10-20 ವರ್ಷಗಳ ಹಿಂದಿಂದಲೂ ಕೂಡ ನಾವು ಅಡಿಕೆ ಗಿಡಗಳನ್ನೆಲ್ಲವನ್ನು ಬೆಳೆದಿದ್ದೀವಿ. ಆದರೆ ಅಧಿಕಾರಿಗಳು ಗ್ರಾಮ ಸಭೆಗಳನ್ನು ಮಾಡದೆ ಮತ್ತು ರೈತರಿಂದ ಮಾಹಿತಿ ಸಂಗ್ರಹಿಸಿದಲೆ ಏಕಾಏಕಿ ಇದೆಲ್ಲವೂ ಕೂಡ ಒಣ ಪ್ರದೇಶ, ಇಲ್ಲಿ ಯಾವುದೇ ರೀತಿ ಬೆಳೆ ಬೆಳೆದಿಲ್ಲ ಅನ್ನೋದನ್ನು ನಾವು ಅಂತ ಹೇಳಿ ನಮೂದನೆ ಮಾಡೋದ್ರ ಮುಖಾಂತರವಾಗಿ DPRಯಿಂದ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದು ಕೇಂದ್ರ ಸರ್ಕಾರಕ್ಕೆ ಯಾಮಾರಿಸಿ ಅನುಮತಿಯನ್ನು ಪಡೆದಿರೋದನ್ನು ನಾವು ಕಾಣ್ಬೋದು. ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಈಗಾಗಲೇ ಸರ್ವೆ ಮಾಡಿ ಕಲ್ಲನ್ನು ಹಾಕಿರುವಂಥದ್ದು. ಸುಮಾರು 80 ಅಡಿ ವಿಸ್ತೀರ್ಣದ ಒಂದು ರಸ್ತೆ ಆಗಿರುವಂಥದ್ದು, ಅಗಲದ ರಸ್ತೆ ಆಗಿರುವಂಥದ್ದು, ಅದಕ್ಕೆ ಒಂದು ಕಲ್ಲನ್ನು ಹಾಕಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಿ. ಆ ಒಂದು ಏನು ಗುರುತು ಮಾಡಿದರೆ, ಗಡಿ ಗುರುತು ಮಾಡಿದರೆ ಅಂದರೆ ಇಲ್ಲಿಂದ ಏನು ಈ ಒಂದು ಭಾಗದಲ್ಲಿರುವಂತಹದೆಲ್ಲವೂ ಕೂಡ ಒತ್ತುವರಿ ಆಗುತ್ತೆ. ಇಲ್ಲಿರುವಂತಹ ಮರಗಳನ್ನು ಕಡಿದು ಇಲ್ಲಿರುವಂಥದ್ದನ್ನು ಸ್ವಾಧೀನಪಡಿಸ್ಕೊಳ್ಳಾಗುತ್ತೆ ಅಂತ ಹೇಳಿ ತೆಗೆದುಕೊಂಡಿರೋದು. ಇಲ್ಲಿ ಯಾರ್ಯಾರು ಜಮೀನ ಕಳ್ಕೊಂಡಿದ್ದಾರೆ ಅವರೆಲ್ಲ ರೈತರು ಕೂಡ ನನ್ನ ಜೊತೆ ಇರುವಂಥದ್ದು, ಅವರನ್ನೆಲ್ಲರನ್ನು ಮಾತಾಡಿಸ್ತೀನಿ. ನಾವು ಈಗ 5 ವರ್ಷದಿಂದ ಅಡಿಕೆ ಇಟ್ಟಿದ್ವಿ, ಇದು 6ನೇ ವರ್ಷ ನಡೀತಾ ಇದೆ. ಈಗ ಇನ್ನೇನು 2 ವರ್ಷದಲ್ಲಿ ತುಂಬ ಫಸಲು ಬರುತ್ತೆ. ಅದನ್ನು ಡ್ರೈ ಲ್ಯಾಂಡ್ ಅಂತ ಮಾಡಿಬಿಟ್ಟಿದ್ದಾರೆ. ಮತ್ತು ಬೋರ್ ಇದೆ, ಮಾವಿನ ಗಿಡ ಇದೆ, ಹುಣಸೆ 1-2 ಇದೆ, ಬೇವಿನ ಮರ ಇದೆ, ತೆಂಗಿನ ಮರ 6 ಇದ್ದಾವೆ. ಇಷ್ಟೆಲ್ಲ ಇರದೆ ಇದನ್ನು ಅವರು ನಮ್ಮ DPRನಲ್ಲಿ ನಮೂದನೆ ಮಾಡ್ಬೇಕಾದ್ರೆ ಡ್ರೈ ಲ್ಯಾಂಡ್ ಅಂತ ಮಾಡಿದ್ದಾರೆ. ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ನಿಮಗೆ ನೋಟಿಸ್ ಕೊಟ್ಟಿದ್ರಾ? ಯಾವಾಗ ನೋಟಿಸ್ ಕೊಟ್ಟಿದ್ರು? ಏನಂತ ಇಲ್ಲ, ನಮಗೇನು ಒಂದು ಪೇಪರ್ ನೋಡಿ ನಾವು ಆಫೀಸ್ಗೆ ಹೋದೋ, ಅಲ್ಲಿ ಬಲವಂತವಾಗಿ ಇದು ಮಾಡ್ಕೊಂಡ್ರು. ಇದರಿಂದ ಆಮೇಲೆ ಇನ್ನೊಂದೇನು ಅಂತಂದರೆ ಕಲ್ಲು ಹಾಕೋ ದಿವಸ ನಮ್ಮನ್ನು ಆ ಡೇಟಿಗೆ ಕರೆದಿದ್ರು ಆಫೀಸ್ಗೆ. ಇಲ್ಲಿ ಕಲ್ಲು ಹಾಕೋಕ್ಕೆ ಬಂದಿದ್ದಾರೆ. ಇಲ್ಲಿ ಸ್ಥಳದಾಗಿ ಇವ್ರ ತಾಯಿ ಇದ್ದವರು ಅಲ್ಲಿ ಫೋನ್ ಮಾಡಿದರು. ತಿರ್ಗಾ ನಾವು ಅಲ್ಲಿಂದ ಬಂದು ಕಲ್ಲು ಹಾಕೋಕ್ಕೆ ಬಿಡಲಿಲ್ಲ. ತಿರ್ಗಾ ನಂತರ ಒಂದು 6 ತಿಂಗಳಿಗೆ ಸರ್ವೆಗೆ ಬಂದರು. ಇದರಿಂದ ಯಾರು ತಹಸೀಲ್ದಾರ್ ಆಫೀಸಿಂದ ಸರ್ವೆ ಬಂದರು. ಆವಾಗಲೂ ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ. ಇದು ನಾವೆಲ್ಲ ರೈತರು ಸಂಘಟನೆಯಾಗಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಹಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.